Hello, hi everyone. This is Sami here from Agronomy Solutions. One more blog we are just making to create an awareness about areca droppings. So we have started copper sulfate solution just to take a measurements where one is precautionary measurement for droppings. As I've seen, the weather has totally we have a dull weather from last 2-3 days. Today we have a sunshine, but from last 3 days temperature was going down. Temperature is very important point where we have to be looking forward, how many degrees temperature is raising up, coming down and all that. So we had little cold also, so that leads to lot of diseases and pests. So we just made sure that from last 4-5 days we have started Bodo solution just to keep a precautionary and just to keep diseases in check. What sort of diseases is first is now these days we have rotting will start, fruit rot, what we call as Koleroga will start. So because of to keep in check, first thing is Koleroga, because we have a very good crop, we don't want to take any chances. Very good crop in the sense decent crop we have, so the price is also 44-45, so we don't want to take any chances, so we started it by his guidance. So rate ನಿಮಗೆ ಈಗ ಫಸ್ಟ್ ಬುಡನಲ್ಲಿ ಕ್ಯಾ ಮಿಕ್ಸ್ ಕರಬಾ ಕ್ಯಾ ಸುಣ್ಣ ಹಾಕ್ತಾ ಇದ್ದೀರಾ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಬುಡೋ ಮಿಕ್ಸರ್. ಫಸ್ಟ್ ವಿ ಹ್ಯಾವ್ ಟು ಗೋ ವಿತ್ lime, we have to put it lime. कितना kg मिक्स कर रहा? 2 उधर बोलो 2 kg उधर 2 kg अपन 2 kg ऑफ लाइम 2 kg ಸುಣ್ಣ ಮಿಕ್ಸ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ರೈಟ್ರೆ ಕಾಪರ್ ಸಲ್ಫೇಟ್ 2 kg ಮಿಕ್ಸ್ ಮಾಡ್ತಾ ಇದ್ದೀರಾ. ಈಗ ರೈಟ್ರೆ ಈಗ ಸ್ಪ್ರೇ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂದಿದ್ದು ನೀವೇನಕ್ಕೆ? ಇದು ಒಂದು ಕೊಳೆರೋಗದ್ದು. थोड़ा नजदीक आके कवर करो, साउंड नहीं आता. ಕೊಳೆರೋಗ ಫಸ್ಟ್ ಕೊಳೆರೋಗ ಟಚ್ ಆಗಿದೆ ಎಲ್ಲಾದ್ರೂ? ಟಚ್ ಆಗಿದ್ದು ಈಗ ನೋಡಿ ತೋರಿಸಿದ್ವಿ ಕೆಲವು ಸ್ವಲ್ಪ ಅದ್ರ ಮಧ್ಯದಲ್ಲಿ ಹಣ್ಣಾಗಿ ಬಿದ್ದಿದೆ, ಅದು ಒಳ್ಳೆ ಗೋಟು. ಓಕೆ, ಗೋಟು. ಅದರಿಂದ ಇದು ಕೊಳೆರೋಗ. ಈಗ ಗೋಟು ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಕ್ತು? ಈಗ 30 ಎಕರೆಯಲ್ಲಿ ಅಡಿಕೆ ಇದೆ, ಈ 30 ಎಕರೆಯಲ್ಲಿ ಎಷ್ಟು ಕೆಜಿ ಗೋಟ್ ಸಿಕ್ತು? ಗೋಟು ಒಂದು 100 kg ಹತ್ತಿರ ಸಿಕ್ಕಿದೆ, 100 ರಿಂದ 115 kg ಅಂತ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಡೋಂಟ್ ಮೇಕ್ ಎನಿ ಪ್ಯಾನಿಕ್ ಬಟನ್ಸ್. ಬರೀ ನಿಮ್ಗೆ 30 ಎಕರೆಗೆ 105 kg ನಮಗೆ ಗೋಟ್ ಸಿಕ್ಕಿದೆ, ಕುಯ್ದ್ರೇನು ಜಾಸ್ತಿ ಏನು ಸಿಗಲ್ಲ. So don't make any panic buttons, and in a hurry don't start harvesting. It will affect lot of crop cycle in the later part. So this is one point. ಈಗ ಕೊಳೆ ರೋಗಕ್ಕೆ ನೀವು ಇಮಿಡಿಯೇಟ್ ಆಗಿ ಹೊಡೆದು ಬಿಡೋಣ ಅಂತಿದ್ದು. ಆಮೇಲೆ ನೆಕ್ಸ್ಟ್ ಎಷ್ಟೆಲ್ಲ ಅದು ಕೊಳೆ ರೋಗಕ್ಕೆ ಬರೋ ಕಾರಣ ಚಳಿ. ಚಳಿ ಬಿತ್ತಾ, ಮಳೆ ಕಡಿಮೆ ಆಯ್ತು, ಚಳಿ ಜಾಸ್ತಿ ಆಯ್ತು. ಚಳಿ ಜಾಸ್ತಿ ಆದ್ಮೇಲೆ ನಮಗೂ ಚಳಿ, ಇದು ನಮ್ಮ ಬಾಡಿಗೆ ಚಳಿ ತಡೀತಾ ಇಲ್ಲ. ನೋಡಿದ್ರೆ ಗಿಡದ ಬಡ್ಡೆ, ಮರದ ಬಡ್ಡೆ ಈ ತರ ಬಿದ್ದು ಬೀಳ್ತಾ ಇದೆ ಈ ಕೊಳೆ ರೋಗ ಆಗಿ. ಅದನ್ನು ನೋಡಿದ್ರೆ ಅದು ಕೊಳೆ ರೋಗ. ತೊಟ್ಟುಗಳು ಕಂದಿದೆ. ಸೊ ಫ್ರೂಟ್ ರಾಟ್ ಸೀದಾ ನಿಮಗೆ ಇದಕ್ಕೆ ಅಡಿಕೆಗೆ ಹೊಡಿತಾ ಇದೆ ಕೊಳೆ. ಅಡಿಕೆ. ಸೊ ಅದಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಸ್ಟಾರ್ಟ್ ಮಾಡಿಸಿದ್ರು. ಸೊ ಫ್ರೂಟ್ ರಾಟ್ ವಿ ಹ್ಯಾವ್ ಟು ಕೀಪ್ ಎನ್ ಐ. ಈಚ್ ಅಂಡ್ ಪ್ರತಿಯೊಂದು ಮರಕ್ಕೆ ಹೋಗಿ ತಾವು ನೋಡಬೇಕು ಎಲ್ಲಾದರೂ ಕೊಳೆ ತಾಗಿದೆಯಾ ಅಂತ. ತಾಗಿಲ್ಲ ಅಂದರೆ ಓಕೆ, ತಾಗಿದ್ರೆ ಇಮಿಡಿಯೇಟ್ ಆಗಿ ನೀವೆಲ್ಲ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಸೊ ನಾವು ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ, ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮುಂದೆ ನಾನು ತೋರಿಸ್ತೇನೆ ನಿಮಗೆ ಎಷ್ಟು ರೀತಿಯಿಂದ ಡ್ರಾಪಿಂಗ್ಸ್ ಆಗಿದೆ, ಹೌ ವಿ ಹ್ಯಾವ್ ಟು ಕೀಪ್ ದ ಪ್ರಿಕಾಷನರಿ ಮೆಷರ್ಮೆಂಟ್ಸ್ ಅಂತ. ಸಿ ದಿಸ್ ಇಸ್ ಅ ಬ್ಯೂಟಿಫುಲ್ ಸೀಡ್ ಆಫ್ ಇದು ಗೋಟಿಂದಲ್ವಾ, ತರೀಕೆರೆ ಟಾಲ್ ವೆರೈಟಿ. ಬ್ಯೂಟಿಫುಲ್ ಸೀಡ್, ಬ್ಯೂಟಿಫುಲ್ ಔಟ್ಟರ್ನ್, ಭಾಳ ಚೆನ್ನಾಗಿ ಬಂದಿದೆ. ಸೊ ಹೀಗೆ. ಸೊ ಫಸ್ಟು ಸುಣ್ಣ, ನೆಕ್ಸ್ಟು ಮೈಲ್ತೂತ. ಅದರ್ವೈಸ್ ಫಸ್ಟ್ ಮೈಲ್ತೂತ ಹಾಕಿ ಮತ್ತೆ ಸುಣ್ಣ ಮಾಡಿದ್ರೆ ನಿಮಗೆ ನ್ಯೂಟ್ರಲ್ ಆಗಿಬಿಡುತ್ತೆ. ಫಸ್ಟ್ ಸುಣ್ಣ ಹಾಕಿ ಆಮೇಲೆ ಮೈಲ್ತೂತ ಹಾಕಿ 2 kg ಮಾಡಿ. ಇದು ನಾವು ಹೇಳಬೇಕು ಅಂತೆಲ್ಲ ಎಲ್ಲರಿಗೂ ಗೊತ್ತಿದೆ, ಬಟ್ ವಿ ಆರ್ ಜಸ್ಟ್ ಗಿವಿಂಗ್ ಅ ಪ್ರಿಕಾಷನರಿ ಮೆಜರ್ಮೆಂಟ್. ವಿ ಹ್ಯಾವ್ 2 teams. ಇವತ್ತು 2 team ಕೆಲಸ ಮಾಡ್ತಾ ಇದೆ ಬೋರ್ಡ್ ಬೇಗ ಮುಗಿಸೋಣ ಅಂತ. ಇಲ್ಲೊಂದು ಟೀಮ್ ಇದೆ, ಅಲ್ಲೊಂದು ಟೀಮ್ ಇದೆ. ಓ ಥೋड़ा ಝೂಮ್ ಕರೋ ಬೇಟ, उधर ऊपर आके ಝೂಮ್ करो. स्टार्ट. ಆ ಗೊನೆ ನೋಡ್ಬೋದು ನೀವು, ಅಲ್ಲಿಗೆ ಸ್ವಲ್ಪ ಕೊಳೆ ರೋಗ ಟಚ್ ಆಗಿದೆ. ಸೊ ನೀವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಯು ಹ್ಯಾವ್ ಟು ಕೀಪ್ ಎನ್ ಐ, ಎಲ್ಲಿ ಎಲ್ಲಾದರೂ ರೋಗ ಟಚ್ ಆಗಿದೆಯೋ ಇಲ್ವೋ ಅಂತ. ಏನು ಬಿಟ್ರೆ ಇದಕ್ಕೆ ಸ್ವಲ್ಪ ದಿಸ್ ಇಸ್ ಕಾಲ್ಡ್ ಫ್ರೂಟ್ ರಾಟ್ ಕೊಳೆ ರೋಗ ಅಂತ ಹೇಳ್ತಾರೆ, ಫ್ರೂಟ್ ರಾಟ್ ಅಂತಲೂ ಹೇಳ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿ ಹ್ಯಾವ್ ಲೆಫ್ಟ್ ವಿತ್ ಆಲ್ಮೋಸ್ಟ್
40 days, another 40 days big time areca harvesting will start. So we have to be very careful and we have to take precautionary measurements for the next year so that the disease might not occur. One problem andre it will lead to multiple problems. So idondu neevu ನೋಡ್ಕೋಬೇಕು. ಏನಾದರೂ ಹಿಂಗಿದ್ರೆ ಇಮಿಡಿಯೇಟ್ ಆಗಿ ಒಂದು ಸ್ಪ್ರೇ ಮಾಡಿಬಿಟ್ರೆ, ಬೋಡೋ ಸ್ಪ್ರೇ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಯಾಕೆ ಅಂದರೆ ಇಟ್ ಶುಡ್ ನಾಟ್ ಲೀಡ್ ಟು ದ ನೆಕ್ಸ್ಟ್ ಮುಂದಿನ ಕ್ರಾಪ್ಗಳಿಗೆ ಎಫೆಕ್ಟ್ ಆಗಬಾರ್ದು. ಇದರಿಂದ ಏನಾದರೂ ಹೀಗಾಗಿ ಕೆಳಗಡೆ ಬಿದ್ದಿದ್ರೆ ಇಮಿಡಿಯೇಟ್ ಆಗಿ ಆಯಿಸ್ಬಿಡಿ, ನಿಮ್ಮ ಫೀಲ್ಡ್ ಕ್ಲೀನಾಗಿ ಇಟ್ಬಿಡಿ, ಸ್ಯಾನಿಟೈಸ್ ಮಾಡಿಬಿಡಿ. ದಿಸ್ ಈಸ್ ದ ಪಾಯಿಂಟ್ ವಾಟ್ ಐ ವಾಂಟ್ ಟು ಕವರ್. ಈಗ ಯಾವ ರೀತಿ ಡ್ರಾಪಿಂಗ್ಸು ಇದೆ 3 ವೆರೈಟಿ ನಾವು ತೋರಿಸ್ತೀವಿ. ಸೊ ದಿಸ್ ಈಸ್ ದ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಯು. बने रेटो ये थोड़ा कवर करना, स्प्रे जो कर रहा है पूरा कवर कर, क्या प्लान. वो सुपारी का गोने भी क्लीन से कवर करो. इधर वो सुपारी का गोने क्लीन करके ये जो मार रहा है वो भी क्लीन करो. पूरा आदमी आना, कवर करके उधर सामने आओ, आराम से कवर करके सामने. हो गया. So as I've told you, almost three varieties of droppings will be there at this point of time. So one is ನೋಡಿ ಇಲ್ಲಿ नीचे आओ, ये zoom करो, ये पूरा zoom करो. There are 3 varieties, 1 2 3. ಈಗ ಈ 3 ವೆರೈಟಿಯಲ್ಲಿ ಫಸ್ಟ್ ಥಿಂಗ್ ಇಸ್ ಫ್ರೂಟ್ ರಾಟ್, ಕೊಳೆ ರೋಗ ಅಲ್ವಾ ರೈಟ್ರೆ? ಸ್ವಲ್ಪ ಕೆಳಗಡೆ ಬಂದು ಕೂತ್ಕೊಳ್ಳಿ, ಅಲ್ಲಿ ಕ್ಲೀನಾಗಿ ಅವ್ರಿಗೆ ಹೇಳಬೇಕಲ್ಲ. ಇದು ಕೊಳೆ ರೋಗದ್ದು. ಈಗ ಏನು ಮಾಡ್ತೀರಾ? ಕೊಳೆ ರೋಗದ್ದು ಏನು ಮಾಡ್ತೀರಾ? ಹಾಕಬೇಕು ಇಮಿಡಿಯೇಟ್ಲಿ. ನೀವು ಏನು ಮಾಡಬೇಕು ಅಂದರೆ ಪೂರ್ತಿ ಯು ಹ್ಯಾವ್ ಟು ಸ್ಯಾನಿಟೈಸ್, ಯು ಹ್ಯಾವ್ ಟು ಕ್ಲೀನ್ ಇಟ್ ಅಪ್, ಆಯಿಸ್ಬೇಕು, ಎಲ್ಲಾದರೂ ಬೇರೆ ಕಡೆ ಇಡಬೇಕು ಕೊಳೆ ರೋಗದ್ದು. ಸೊ ಈ ಕೊಳೆ ರೋಗದ್ದು ಚಲೋ ಯು ಕ್ಯಾನ್ ಜಸ್ಟ್ ಸಿ ದ ಓಪನಿಂಗ್ಸ್ ಹೌ ಇಟ್ ಇಸ್. ನೋಡಿ ಇಲ್ಲಿ ಕೊಳೆಯಲ್ಲಿ ಜ್ಯೂಸ್ ಬಂದ್ಬಿಟ್ಟಿರುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು, ಇದು ಕಾಯೆಲ್ಲ ಚೆನ್ನಾಗಿ ಸೆಟ್ ಆಗಿದೆ, ಚೆನ್ನಾಗಿ ಬಲ್ತಿದೆ. ಬಟ್ ಈಗ ಒಂದು 15 ದಿವಸ ಮುಂಚೆ ಅಥವಾ 8 ದಿವಸ ಮುಂಚೆ ಅಥವಾ 2 ದಿವಸ ಮುಂಚೆ ಇದಕ್ಕೇನಾಗಿದೆ, ಕೊಳೆ ರೋಗ ಟಚ್ ಆಗಿದೆ. ಟಚ್ ಆಗಿರೋದ್ರಿಂದ ಇದೇನಾಗಿದೆ, ಇಲ್ಲಿ ನೋಡಿ ಎಳೆಯದೆ ಹೋಗ್ಬಿಡುತ್ತೆ. ಸೊ ಐ ಮೀನ್ ದಿಸ್ ಇಸ್ ದ ವೇರ್ ಐ ಮೀನ್ ವಿ ಮಿಸ್ ದ ಟ್ರಿಕ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದಿಸ್ ಈಸ್ ಒನ್ ಶಾಟ್. ಇಲ್ಲೂ ನೋಡಿ ಫಾರ್ಮೇಷನ್ ಭಾಳ ಚೆನ್ನಾಗಾಗಿದೆ, ಬ್ಯೂಟಿಫುಲ್ ಫಾರ್ಮೇಷನ್. ಬಟ್ ಬಿಫೋರ್ ಮೆಚ್ಯೂರಿಟಿ ಇಟ್ ವಿಲ್ ಡ್ರಾಪ್. ಸೊ ಇದು ಬಲಿಯೋ ತನಕ ಮುಂಚೆನೇ ಡ್ರಾಪ್ ಆಗಿಬಿಡುತ್ತೆ. ದಿಸ್ ಈಸ್ ಕಾಲ್ಡ್ ಕೊಳೆ ರೋಗ ಆ್ಯಂಡ್ ಫ್ರೂಟ್ ರಾಟ್. ಸೊ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಮಗೆ ಇದು ಎಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂದರೆ, ಹೊರಗಡೆ ನೀರು ಈ ಮಳೆದಿಂದ ಬಂತಲ್ಲ, ಇನ್ ದಟ್ ಇನ್ಫೆಕ್ಷನ್ನು ಬಂದಿದೆ ಅಂತ ಕಾಣಿಸುತ್ತೆ. ಸೊ ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಒಂದು ಇದಾಯಿತು, ಕೊಳೆ ರೋಗದ್ದಾಯಿತು. ಎರಡನೇದು ಇದೇನು ರೇಟ್ರೆ? ಹೊಡೆದು ಬೀಳ್ತಾ ಇದೆ. ದಿಸ್ ಈಸ್ ಅಗೇನ್ ಆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ. ವೆರಿ ಇಂಪಾರ್ಟೆಂಟ್. ಮೈಕ್ರೋನ್ಯೂಟ್ರಿಯೆಂಟ್, 7 ಎಲಿಮೆಂಟ್ಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಕಾಂಟ್ ಜಸ್ಟ್ ಟೆಲ್ ನಾವು ಒಂದು ಮೈಕ್ರೋನ್ಯೂಟ್ರಿಯೆಂಟಿಂದನೇ ಅಂತ ಹೇಳೋಕ್ಕಾಗಲ್ಲ. ಈಗ ಕೆಲವರು ಬೋರಾನ್ ಡಿಫಿಷಿಯನ್ಸಿ ಅಂತಾರೆ, ಕೆಲವರು ಐರನ್ ಡಿಫಿಷಿಯನ್ಸಿ ಅಂತಾರೆ, ಕೆಲವರು ಜಿಂಕ್ ಡಿಫಿಷಿಯನ್ಸಿ ಅಂತಾರೆ. ಬಟ್ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಹೇಳೋಕ್ಕಾಗಲ್ಲ. ಆಲ್ ದ 7 ಎಲಿಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ನೀವು ನೋಡ್ಬೋದು. ಈಗ 2 ಕವರ್ ಮಾಡಿದ್ವಿ. ಇದು ಬಂದು ದಿಸ್ ಈಸ್ ಅ ಗೋಟು ಉದುರ್ತಾ ಇದೆ. ಗೋಟ್ ಪರ್ಸೆಂಟೇಜ್ ಜಾಸ್ತಿ ಇರಲ್ಲ, ಏನು ರೇಟ್ರೆ? ಸೊ ಗೋಟ್ ಪರ್ಸೆಂಟೇಜ್ ಜಾಸ್ತಿ ಇರಲ್ಲ. ಈಗ ನಾವು ನಮ್ಮ ತೋಟದಲ್ಲೇ ನೋಡಿದ್ದೀವಿ. ನಮಗೆ ಹೋದ ವಾರ
115 kg ಸಿಕ್ತು. ಈ ವಾರ ಇನ್ನೊಂದ್ಸತಿ ಆಯಿಸಿದ್ರೆ ಒಂದು 100 kg ಸಿಗ್ಬೋದು. ಸೊ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಗೋಟ್ ಯಾಕೆ ಬರುತ್ತೆ ಅಂದರೆ ಇದು ಮೊದಲನೇ ಹೂವು ಸೆಟ್ ಆಗಿರುತ್ತೆ. ಇದು ಮೊದಲನೇ ಹೂವು ಸೆಟ್ ಆಗಿರೋದು, ಇದು ಉದುರ್ತಾ ಇರುತ್ತೆ. ಸೊ ಜಾಸ್ತಿ ಏನು ಬರೋಲ್ಲ. ನೀವು ನೋಡಿಕೊಂಡು ನಿಮ್ಮ ಕ್ರಾಪ್ ಹಾರ್ವೆಸ್ಟಿಂಗ್ ಸೈಕಲ್ ನೀವು ಸೆಟ್ ಮಾಡ್ಕೋಬೇಕು. ಬೇಗನೂ ಮಾಡಿದ್ರೆ ಬೇಗನೂ ಕ್ರಾಪ್ ಬರುತ್ತೆ. ಸೊ ಒಂದು ಅಕ್ಟೋಬರ್ ಎಂಡ್ ಆರ್ ಅಕ್ಟೋಬರ್ 20th ಮೇಲೆ ಅಥವಾ ನವಂಬರ್ ಫಸ್ಟ್ ವೀಕ್ ಮೇಲೆ ಮಾಡಿದ್ರೆ ಇಟ್ ವಿಲ್ ಬಿ ಅ ಗುಡ್ ಥಿಂಗ್. ಈಗ ನಾನು ಇದು ಸುಲಿದು ಬಿಟ್ಟು ನಿಮಗೆ ತೀರ್ಥಹಳ್ಳಿ 12 ವೆರೈಟಿ ಬೀಜ ಮತ್ತು ಔಟ್ ಅಂತ ತೋರಿಸ್ತೀನಿ. ಸೊ 3 ವೆರೈಟಿ ಆಫ್ ಡ್ರಾಪಿಂಗ್ಸ್ ನಾವು ನೋಡಿದ್ವಿ. ಸೊ ಯಾರೂ ಅಷ್ಟೇ ಎಲ್ಲ ಅಬ್ಸರ್ವ್ ಚಿಲೋ ಬೆಟ್ ಅವರು ಯಾರೂ ಅಷ್ಟೇ ಪ್ಲೀಸ್ ಕೀಪ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್ ಒಂದು ರೌಂಡ್ ಬೋರ್ಡೋ ಸ್ಪ್ರೇ ಮಾಡಿಬಿಡಿ. ಯಾಕಂದರೆ ಇನ್ನೂ 40-45 ಡೇಸ್ ನಾವು ಕ್ರಾಪ್ನ पीस नहीं करो, क्रॉप ना उड़स्कोबेको. ये पूरा होना मेरे को ऊपर खाली छिलका छो. ऐसा यस. So this is the thing, what all the precautions what we have to keep. You can see the size, how the size is, how the outturns are. उसको कवर करो. बस दे बिड़ो. So you can just check how beautiful the seed, the maturity, the size, and all that. So if we work in today's scenario, the areca price is 44 due to the imports which have come down. But in today's scenario, areca nut is the most profitable crop. Please keep in mind what are the precautionary measurements we have to take to safeguard the crop. Thank you one and all. This is Samir making one more video on the droppings of areca and how to prevent from the diseases. Keep liking, keep sharing, and please press the bell button of all our blogs. And at last I want to tell you is agriculture is our culture. Thank you one and all.